ಬೆಳಗ್ಗೆ ಚೆನ್ನಾಗಿರ್ತಾನೆ, ನೈಟ್ ಆದ್ರೆ ಡಿಂಗ್ ಆಗ್ತಾನೆ. ವಾವ್, ಸೂಪರ್ ಸೂಪರ್, ಸಖತ್ತಾಗಿದೆ ಓಪನ್ ಏರಿಯಾ. ಅವನಲ್ಲ ನೆನೆ ನೀನ್ ಬ್ರೇಕ್ ಹೊಡೆದಲ್ಲ, ಬಂದು ಬಾಯಿನೇ ಹಾಕ್ಬಿಟ್ಟ ನನಗೆ. ಬೆಳಿಗ್ಗೆ ಆಪಲ್ ತರ ಇರ್ತಾನೆ, ಸಂಜೆ ಸರ್ಕಲ್ ತರ ಆಡ್ತಾನೆ. ನೋಡಿ ಫ್ರೆಂಡ್ಸ್, ಹೋಗ್ಬಿಟ್ಟವನು. ಹಾಯ್ ಫ್ರೆಂಡ್ಸ್. ಬಂದ್ರ ಜಂಗಲ್ ಹಾಕಲ್ಲ. ಮೇಟಿಗುಡ್ಡ ಮೇಲಾಗಿತ್ತು. ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡು ನಮ್ಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟ್ರೆಕ್ ಇನ್ ಕರುನಾಡು. ನಾನಿವತ್ತು ಹೊರಟಿರೋದು ಮೆರ್ತಿಗುಡ್ಡ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡೋಕ್ಕೆ. ಈ ಟ್ರೆಕ್ಕಿಂಗ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಸ್ ಹತ್ಕೊಂಡು ಒಬ್ಬನೇ ಹೊರನಾಡು ಕಡೆ ಹೊರಟೆ. ಈ ಒಂದು ವಿಡಿಯೋದಲ್ಲಿ ಹೊರನಾಡಿಂದ ಯಾವ ಹೋಮ್ ಸ್ಟೇಗೆ ಹೋಗ್ತೀವಿ, ಹೋಮ್ ಸ್ಟೇಯಿಂದ ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟರ್ ಇರುತ್ತೆ, ಟ್ರೆಕ್ಕಿಂಗು ಈಸಿ ಇದೆಯಾ, ಮಾಡ್ರೇಟಾ ಅಥವಾ ಡಿಫಿಕಲ್ಟ್ ಲೆವೆಲಾ, ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಬೆಳಗಿನ ಜಾವ 6:15 ಆಗಿತ್ತು. ನಾನು ಹೊರನಾಡು ದೇವಸ್ಥಾನ ಹತ್ರ ಬಂದು ಇಳಿದಾಗ ಬಸ್ ಇಳಿತಿದ್ದಂಗೆ ಅಲ್ಲೇ ಇದ್ದಂಥ ಒಂದು ಆಟೋ ಹಿಡ್ಕೊಂಡು ನಾನು ಹೋಮ್ ಸ್ಟೇ ಕಡೆ ಹೊರಟೆ. ದೇವಸ್ಥಾನದಿಂದ ಸುಮಾರು 5 ಕಿಲೋಮೀಟರ್ ದೂರ ಇದೆ ಹೋಮ್ ಸ್ಟೇ. ನಾನು ಹೋಮ್ ಸ್ಟೇ ತಲುಪೋಷ್ಟರಲ್ಲಿ 6:30 ಆಗೋಗಿತ್ತು. ನನಗಿಂತ ಮುಂಚೆನೆ ನನ್ನ ಫ್ರೆಂಡ್ಸು 3 ಕಾರ್ ಹಾಕೊಂಡು 3 ಗಂಟೆ ರಾತ್ರಿಗೆ ಬಂದು ಮೆರ್ತಿಗುಡ್ಡ ಹೋಮ್ ಸ್ಟೇನಲ್ಲಿ ಮಲ್ಕೊಂಡಿದ್ರು. ಈ ಕಡೆ ನಂದಾರಿನೇ ಕಾಯ್ತಾ ನಮ್ಮ ಬಾಲರಾಜ್ ಸರ್ ಎಂಟ್ರೆನ್ಸ್ ಅಲ್ಲಿ ನನಗೋಸ್ಕರ ಕಾಯ್ತಾ ನಿಂತಿದ್ರು. ನಮಸ್ತೆ ಸರ್. ಬನ್ನಿ, ಪ್ರಯಾಣ ಹೇಗಿತ್ತು? ಸುಖಕರವಾಗಿತ್ತು. ಜೊತೆಲೇ ಬರ್ಬೋದಿತ್ತಲ್ಲ. ಹೋಗಿ ಸರ್, ಯಾರು ಬರ್ತಾರೆ ಇದೋಳ್ರಿ. ಇದೋಳಲ್ಲ ಸ್ಟಾರ್ಟ್ ಮಾಡಿದಾಗ ಹೋಮ್ ಸ್ಟೇ ಎಂಟ್ರಿ ಕೊಡ್ತಿದ್ದಂಗೆ ಮಲ್ಗಿರೋರ್ಗೆಲ್ಲ ಒಳ್ಳೆ ಕ್ವಾಟ್ಲೆ ಕೊಟ್ಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಂಡು ಇವಾಗ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತ ರೆಡಿಯಾಗಿ ನಿಂತಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವಿಶ್ವರೂಪ ದರ್ಶನ. ನಾನು ಬಂದೆ. ಬೆಳಗ್ಗೆ ಚೆನ್ನಾಗಿರ್ತಾನೆ, ನೈಟ್ ಆದ್ರೆ ಡಿಂಗ್ ಆಗ್ತಾನೆ. ಬೆಳಿಗ್ಗೆ ಆಪಲ್ ತರ ಇರ್ತಾನೆ, ಸಂಜೆ ಸರ್ಕಲ್ ತರ ಆಡ್ತಾನೆ. ಹೋಮ್ ಸ್ಟೇ ಬಿಟ್ಟಿದ್ದೀವಿ ಸದ್ಯಕ್ಕೆ. ಟ್ರೆಕ್ಕಿಂಗ್ ಇವಾಗ ಸ್ಟಾರ್ಟ್ ಆಗ್ತಿದೆ. 8:30 ಆಗಿದೆ ಕರೆಕ್ಟಾಗಿ. ಬಂದ್ರು, ಟೈಮ್ ಆಯ್ತು, ಬಂದ್ರು. ಯಾಕ್ರು ಮೆರ್ತಿಗುಡ್ಡ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಹೋಮ್ ಸ್ಟೇಯಿಂದ ಬರೀ 6 ಕಿಲೋಮೀಟ್ರ್ ಅಷ್ಟೇ. ಒಂದು ಸೈಡ್ ಪೀಕು ಕಾಲ್ದಾರಿನಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲ ಒಂದು 10 ಜನ ಬಂದಿದ್ದೀವಿ ಫ್ರೆಂಡ್ಸು. ಬನ್ನಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡೋಣ. ಮೇಕಪ್ ಎಲ್ಲ ಒಳ್ಳೇದು ಎಳಿತಾ ಇದೆ. ಅವಾಗಲೇ ಒಂದು ಬರ್ಬೇಕಂದ್ರೆ ಹೆಂಗೆ ಗೇಯ್ಬೇಕು ಗೊತ್ತಾ? ಇವಾಗ ಇದೆ ಸರ್, ಮುಂದೆ ಟ್ರೆಕ್ಕಿಂಗ್ ಪಾತ್ರ ಸ್ಟಾರ್ಟ್ ಆಗಿಲ್ಲ ಗೊತ್ತಾ? ಹೌದೌದು, ವಾರ್ಮ್ ಅಪ್ ಇದೆ, ಇಲ್ಲಿಂದ ಸ್ಟಾರ್ಟ್. ಅವರಿಬ್ಬರಲ್ಲಿ ಯಾರು ಸರ್? ಯಾರ್ಯಾರು ಯಾರ್ಯಾರು? ಇಲ್ಲಿಂದಾನೆ ಟ್ರೆಕ್ಕಿಂಗ್ ಸ್ಟಾರ್ಟು. ಹೋಮ್ ಸ್ಟೇಯಿಂದ ಇಲ್ಲಿ ತನಕ 2 ಕಿಲೋಮೀಟರ್ ಆಗುತ್ತೆ. ರೋಡಲ್ಲೇ ನಡ್ಕೊಂಡ್ ಬಂದಿದ್ದೀವಿ. ಇಲ್ಲಿಂದ ಒರಿಜಿನಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ, ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ಪೀಕ್ಗೆ. ನೀರ್ ತಾನೇ ಕೇಳ್ತಿರೋದು, ಕೊಡ ಯಾಕೋ? ಕೇಳಿದವ್ರು ನೀರ್ ಕೊಟ್ಟಿಲ್ಲ ಅಂದ್ರೆ ಪಾಪ ಬರ್ತದ. ಎಲ್ಲಾಯ್ತಾ? ಅವನಲ್ಲ ನೆನೆ ನೀನ್ ಬ್ರೇಕ್ ಹೊಡೆದಲ್ಲ, ಬಂದು ಬಾಯಿನೇ ಹಾಕ್ಬಿಟ್ಟ ನನಗೆ. ಎಲ್ಲಾರ ಗ್ರೂಪಲ್ಲಿ ಒಬ್ಬ ಇರ್ತಾನಲ್ಲ, ಹೊಗೆ ಬಂಡಿ. ಎಲ್ರಿಗೂ ಆ ಕಡೆ ಗಾಳಿ ಈ ಕಡೆಯಿಂದ ಬರ್ತದೆ, ಅಲ್ಲೇ ನಿಂತು ಫಸ್ಟ್ ಬ್ರೇಕ್ 3 ಕಿಲೋಮೀಟರ್ಗೆ. ಈ ರಾಜಶೇಖರ್ ಸರ್ ಬುದ್ಧಿ ಕಲ್ತ್ಬಿಟ್ರು. ರವೆ ಉಂಡೆ ಎಲ್ಲ ಇಟ್ಕೊಂಡ್ ಬರ್ತೀರಿ, ನಾವು ಆ ಮೇಲಿದ್ದು ಏಜೆಂಟ್ ಹೇಳ್ಕೊಟ್ರ, ಅವ್ರೇನು ತರಲ್ಲ, ನೀವು ಏನು ತರ್ಬಿಡಿ ಅಂತ. ಹೋಗ್ಬಿಟ್ಟು ಎಲ್ಲ ಪ್ರಚಾರ ಮಾಡ್ಬಿಟ್ಟು ಹೋಗೋರು. ಮತ್ತೆ ಮಂತ್ರಾಲಯಕ್ಕೆ ಹೋದಾಗ ರಂಗಣ್ಣ
ನೋಡಿ ನಾಯಿ ಕೂಡ ನಮ್ಮ ಜೊತೆ ಬರ್ತಾಯಿದೆ ಟ್ರೆಕ್ಕಿಂಗಿಗೆ. ಆಲ್ರೆಡಿ 3 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ, ಕಾಲ್ವಾರಿನಲ್ಲಿ ಕಾಡು ಮಧ್ಯೆ ಬಂದ್ವಿ ಇಷ್ಟೊತ್ತು. ಇಲ್ಲಿಂದ ನೋಡಿ ಫುಲ್ಲು ಓಪನ್ ಏರಿಯಾ, ಫುಲ್ ಓಪನು. ಇನ್ನು ಹೀಗೇನೆಲ್ಲ ನಾನ್ರಿ ಲಲ್ಲಿ, ನಾನ್ರಿ ಸಿಲ್ಲಿ, ಇವನ್ರಿ ಬುಲ್ಲಿ, ಇವನ್ರಿ ಬುಲ್ಲಿ. ವಾವ್, ಸೂಪರ್ ಸೂಪರ್. ಸಖತ್ತಾಗಿದೆ ಓಪನ್ ಏರಿಯಾ. ಸೊ ಅಲ್ಲಿಂದ ಬಂದಿದ್ದು ಓಪನ್ ಏರಿಯಾ, ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಇಲ್ಲಿ ನೋಡ್ಬೋದು ರೀಲ್ಸ್ ಮಾಡ್ತಾಯಿದ್ದಾನೆ. ಇಲ್ಲಿ ನೋಡಿ ಹೆಂಗಿದೆ ಓಪನ್ ಏರಿಯಾ, ಫುಲ್ ಸಖತ್ತಾಗಿದೆ. ಫುಲ್ಲು ಓಪನ್. ಇಲ್ಲಿ ಒಂದು ಒಳ್ಳೆ ಪೀಕ್ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಹುಡುಗರೆಲ್ಲ ಇಲ್ಲೇ ನಿಂತಿದ್ದಾರೆ. ನೀವೇನು ಓದಿರೋದು? ಸರ್ ನೋಡೋಲ್ಲ ಹೆಂಗೈತೆ ಲೀಚಸ್ಸು. ಇವಾಗ ನೋಡಿ ರಾಮಬಾಣ ಹೆಂಗೈತೆ. ಅದಕ್ಕೆ ಡೆಟಾಲ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಹೊಡಿತಾ ಇದ್ದೀವಿ ಅಷ್ಟೇ. ಅದು ಹಾಕ್ಬಿಡ, ಹೊಸ ಬೀಳಿಲ್ಲ ಅಲ್ಲೇ, ಅದು ಬೀಳುತ್ತೆ ಬಿಡು ಅಷ್ಟೇ, ಜಾರೋಗುತ್ತೆ. ಇವ್ರು ನೋಡಿ ನಾನೇ ನೋಡ್ತಾವ್ರೆ. ನೋಡಿ ಫ್ರೆಂಡ್ಸ್, ಹೋಗ್ಬಿಟ್ಟವನು. ಹಾಯ್ ಫ್ರೆಂಡ್ಸ್, ಬರ್ರೋ. ಅರ್ಧ ಬೆಟ್ಟಕ್ಕೆ ಬಂದು ಹತ್ತಕ್ಕಾಗದ್ರೆ ಅಳ್ತಕ್ಕೋತಾವನೆ ಫ್ರೆಂಡ್ಸ್. ಹೇಳ್ತಾರೆ. ಬೇಡ ಅಂದರು 4 ಬಾಟ್ಲು ಕುಡ್ದವನೆ. ಇವಾಗ ಅವ್ನ ಕೈ ಆಯ್ತೆಲ್ಲ ಬಿಡ್ತಾಯಿಲ್ಲ. ಮರ್ಯಾದೆ ಪ್ರಶ್ನೆ ವೀಡಿಯೋ ಮಾಡ್ತೀರಿ ಅಂತ ಕಷ್ಟಪಟ್ಟು ಆಡ್ತಾವನೆ. ನೀವೇನಾರ ಮಿರ್ತಿಗುಡ್ಡ ಟ್ರೆಕ್ಕಿಂಗ್ನ ಬುಕ್ ಮಾಡಬೇಕು ಅಂದರೆ ಕರ್ನಾಟಕ ಗೌರ್ಮೆಂಟ್ನ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರಬೇಕು. ಅಲ್ಲಿಂದ ಚಿಕ್ಕಮಂಗ್ಳೂರು ಸೆಲೆಕ್ಟ್ ಮಾಡಿಕೊಂಡು ಮಿರ್ತಿಗುಡ್ಡ ಟ್ರೆಕ್ಕಿಂಗ್ನ ಬುಕ್ ಮಾಡ್ಕೊಬೋದು. ನಿಮಗೆ ಈ ಒಂದು ಸ್ಲಾಟಲ್ಲಿ ಗೈಡ್ ಚಾರ್ಜು ಇನ್ಕ್ಲೂಡ್ ಆಗಿರಲ್ಲ. ನೀವು ಯಾವ ಹೋಮ್ ಸ್ಟೇನಲ್ಲಿ ಆಲ್ಟ್ ಆಗಿರ್ತೀರಲ್ಲ ಅವ್ರನ್ನೇ ಕೇಳಿದ್ರೆ ಗೈಡ್ನ ಪ್ರೊವೈಡ್ ಮಾಡ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಕಿಲೋಮೀಟ್ರಿಂದ ಸ್ವಲ್ಪ ಟಫ್ ಆಗ್ತಾ ಬರುತ್ತೆ, ಹೇಳ್ಕೊಳ್ಳೋಷ್ಟೇನಿಲ್ಲ, ನಡೀಬೋದು. ಬಿಸಿಲಿಲ್ಲ, ಮಳೆನೂ ಇಲ್ಲ, ಬರೀ ಮೋಡ. ಒಳ್ಳೊಳ್ಳೆ ವ್ಯೂ ಓಪನ್ ಅಪ್ ಆಗುತ್ತೆ. ಹಿಂದ್ಗಡೆ ಇಲ್ಲಿ ಕವರ್ ಆಗುತ್ತೆ. ನೋಡಿ ಆಗಲೇ ಈ ಕಡೆಯಿಂದ ಕವರ್ ಆಗ್ತಾಯಿದೆ, ಈ ಕಡೆ ಓಪನ್ ಏರಿಯಾ ಇದೆ. ನಾನು ಹಿಂದೆ ಕವರ್ ಆಗ್ತಾಯಿದೆ ಈ ಕಡೆ. ಕ್ಲೋಸ್ ಆಗ್ತಾಯಿದೆ ಆಲ್ಮೋಸ್ಟ್ ಕ್ಲೋಸ್ ಆಗ್ಬಿಡ್ತೈತೆ. ಇನ್ನು ಸ್ವಲ್ಪ ನೋಡು ಪೂರ್ತಿ ಫುಲ್ಲು ಅದು ಮತ್ತೆ ಹೊರಟೋಗುತ್ತೆ. ಅದು ಅಲ್ಲಿ ಅಷ್ಟೇ ಇದೆ ಮೋಡ. ನೋಡ್ರಿ ಇಲ್ಲೆಲ್ಲ ಫುಲ್ ಕವರ್ ಆಗ್ತೈತೆ. ಈ ಕಡೆಯಿಂದ ಹಿಂದೆ ಕಾಣ್ತಿರೋ ಬೆಟ್ಟ ಇದು ಹೊಂಟೋಗುತ್ತೆ. ಗಾಳಿಗೆ ಹೋಗ್ಬಿಡುತ್ತೆ ಸರ್. ಓಹೋ, ಇಷ್ಟೆಲ್ಲ ಹೊತ್ಕೊಂಡ್ಬಂದ್ವಿ. ಇವಾಗ ಎಷ್ಟು ಹೊತ್ಕೊಂಡ್ಬಂದ್ರೆ ಅಷ್ಟು ವಾಪಸ್ ಇದೆ ಇಲ್ಲಿ. ಆ ಮನುಷ್ಯನ ಥರ ತಾಳ್ಮೆ ನಮ್ಮ ಲೈಫ್ ಲಾಂಗ್ ಯಾರು ಕಣಂತರ ಏನದ ನೆಟ್ವರ್ಕ್ ಸಿಗ್ತದೆಲ್ಲ ವಿಡಿಯೋಗಳು ರಿಟರ್ನ್ ಹೋಗ್ತಾ ಇದ್ದಾರೆ. ಮಳೆ ಸ್ಟಾರ್ಟ್ ಆಯಿತು. ಇನ್ನೂ ಒಂದು 2.5 ಕಿಲೋಮೀಟ್ರ್ ಇದೆ. ಮೇರ್ತಿ ಕಾನೆ ಪೀಕು, ಒಳ್ಳೆ ಮಾನ್ಸೂನ್ ಟ್ರಕ್. ಮೇಲೆ ಹೋಗೋಣ ಬನ್ನಿ, ಅಲ್ಲಿ ಮಾಡೋರೆ. ಅವೆಲ್ಲ ಕೆಳಗಡೆ ಹಾಕ್ಬೇಕಿತ್ತು, ಚೆನ್ನಾಗಿತ್ತು ಟೈಮ್ ಲ್ಯಾಪ್ಸು. ನಮಸ್ಕಾರ. ಬಂದ್ರ ಜಂಗಲ್ ಹಾಕಲ್ಲ. ಒಳ್ಳೆ ಮಳೆ. ಸರ್ ಮೊಬೈಲ್ ತೆಗಿಯೋಕ್ಕಾಗಲ್ಲ.
ಬಾಬಾ ಸೂಪರ್ ಆಗಿದೆ. ಮಳೆ ಬೇರೆ ಹನಿತಾ ಇದೆ. ಒಳ್ಳೆ ಮಾನ್ಸೂನ್ ಟ್ರಕ್ಕು. ಕೆಳಗಡೆ ಪೂರ್ತಿ ಡೀಪ್ ಐತೆ, ಎಲ್ಲ ಮಿಸ್ಟ್ ಕವರ್ ಆಗಿದೆ. ಮೇಲ್ಗಡೆ ನೋಡಿ ಎಷ್ಟು ಹೈಟ್ ಐತೆ, ಫುಲ್ಲು ಸೂಪರ್ ಟ್ರಕ್ಕಿಂಗ್. ಗಣೇಶನ ದೇವಸ್ಥಾನ ಇದು ಬಂತಂದರೆ ಪೀಕ್ ರೀಚ್ ಆದ್ವಿ ಅಂತ ಅರ್ಥ. ಡೆಂಗ್ ಹಿಡ್ಕೊಂಡು ಕೈಲಿ ಹೊಟ್ಟೆ ಬಿಟ್ಕೊ, ಹಂಗೆ ಕೈಲಿ ಹೊಟ್ಟೆ ಬಿಟ್ಕೊ. ಕೊರದೈತದ ಗುರು, ಹೊಟ್ಟೆ ಬಿಟ್ಕೊಡ್ರೆ ಯಪ್ಪ. ನಿನ್ನ ಏನು ತೊಗೊಂಡ್ಬಾಕ್ಬಿಟ್ಟು ನನ್ನ ಮಗನ ಅನ್ನ ಎಲ್ಲ ಹೊರ್ಸ್ಕೊಂಡು ಸೋತವರು ಕೆಳಗಡೆ ಟ್ರೀಟ್ ಕೊಡಿಸ್ಬೇಕು, ಗೆದ್ದವ್ರಿಗೆ ಕೆಳಗಡೆ ಇರೋರ್ ಮೇಲೆ ಕೈಯೋ. ಸೂಪರ್ ಆಗಿದೆ ಮೆತ್ತೆಗುಡ್ಡ. ಒಳ್ಳೊಳ್ಳೆ ರೀಲ್ಸ್ ಮಾಡಿದ್ವಿ. ಕ್ಲಿಯರ್ ಆಗ್ತಾ ಇದೆ. ನೋಡ್ತಾ ಇರೋದೆ ನೋಡ್ಬೋದಲ್ಲ, 2 ಸೆಕೆಂಡು ಕ್ಲಿಯರ್ ಆಗುತ್ತೆ, ಮತ್ತೆ ಮಿಸ್ಟ್ ಕವರ್ ಆಗುತ್ತೆ, ಕ್ಲಿಯರ್ ಆಗುತ್ತೆ, ಮಿಸ್ಟ್ ಕವರ್ ಆಗುತ್ತೆ. ಇದಿಷ್ಟು ಮೆರ್ತಿ ಕೂಡ ಎಕ್ಸ್ಪೀರಿಯನ್ಸು. ಮಸ್ತ್ ಸೂಪರ್ ಆಗಿತ್ತು. ಒಳ್ಳೆ ವ್ಯೂ ಪಾಯಿಂಟು, ಒಳ್ಳೆ ಫಾಗು ಇದೆ, ಸೂಪರ್ ಆಗಿತ್ತು. ಸರ್ ಹೆಂಗಿತ್ತು? ಸೂಪರ್ ಆಗಿತ್ತು. ಥ್ಯಾಂಕ್ಸ್ ಅಮ್ಮಯ್ಯ. ಹಾಯ್, ಹೆಂಗಿತ್ತು? ಮಸ್ತ್ ರೇ ಮಸ್ತ್. ಡುಮುಗು ಡುಮುಗು ಡಮಾಲ್ ಮಳೆನೂ ಇತ್ತು, ಲೈಟಾಗಿ ಬಿಸಿಲೇನೂ ಇತ್ತು, ಮಿಸ್ಟು ಇತ್ತು, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗೋಯ್ತಿದ್ರು ಅಲ್ಲಿ. ಊಟ ಮಾಡ್ತಿದ್ರೆ ಪಾಪ ಮಳೆ ಸ್ಟಾರ್ಟ್ ಆಗೋಯ್ತು. ಮತ್ತೆ ಬ್ಯಾಕಪ್ ಹೋಮ್ ಸ್ಟೇ ಕಡೆ ಜಾಸ್ತಿ ಆಯಿತು ಮಳೆ. ಫಾಲೋ ಮಾಡಿ, ನಮ್ಮ ಜೀವನನೇ ಹಾಳಾಗೋಗಿದೆ ಫ್ರೆಂಡ್ಸ್. ಕೊಡಿ ಫ್ರೆಂಡ್ಸ್, ಗಿರಿ ತಪ್ಪಿಸ್ಕೊಬಿಟ್ಟವನೆ. ಎಲ್ಲ ವೈನ್ ಸ್ಟೋರಲ್ಲೂ ಎಣ್ಣೆ ಹಂಗೆ ಉಳಿದೈತದೆ, ಎಲ್ಲ ಬೀಡಾ ಸ್ಟಾಲಲ್ಲೂ ಸಿಗರೇಟ್ ಹಾಕೊಂಡು ಹಂಗೆ ಉಳಿದೈತವೆ. ಯಾರಾದ್ರೂ ಹುಡುಗಿ ಕೊಡ್ರಪ್ಪ. ಗಾಳಿ ಜೋರಾಗಿ ಹೊಡಿತೈತೆ, ಹುಷಾರ್ ಮಾಡ್ಕೊ ಬನ್ರಿ. ಶರ್ಬಯ್ಯ ಹುಷಾರಪ್ಪ.
ಶರ್ಮಯ್ಯ ಹುಷಾರು. ಫೈನಲ್ ಆಗಿ ಮೆರ್ತೆಗುಡ್ಡ ಪೀಕ್ನ ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ನೆನ್ಕೊಂಡು ಮಾಡಿದ್ವಿ ಚೆಕ್ಕಿಂಗ್. ಚೆನ್ನಾಗಿತ್ತು, ಮಳೆ ಇತ್ತು ಆದರೆ ಚೆನ್ನಾಗಿತ್ತು. ಸೂಪರ್ ಮೀಟಿಂಗ್ ಕೂಡ ಸೂಪರ್. ಮೇರ್ತಿ ಗುಡ್ಡ ಮೇಲಾಗಿತ್ತು. ಜಿಗ್ಣೆಗಳು ಸ್ಟಾರ್ಟು, ಎಲ್ಲೂ ನಿಂತ್ಕೊಳಕ್ ಹೋಗ್ಬೇಡಿ. ಎಕ್ಸಿಟ್ ಆದ ವಾಪಸ್ ಅದೇ. ನಾವಿವಾಗ 10 ಕಿಲೋಮೀಟ್ರ್ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಉಳಿದಿರೋ 2 ಕಿಲೋಮೀಟ್ರು ಇದೇ ಥರ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ ನಮ್ಮ ಹೋಮ್ ಸ್ಟೇ ತನಕನೂ. ನಿಮಗೇನಾರ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರು ಯಾರಾರ ಮೆರ್ತಿ ಗುಡ್ಡಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.